ಎಸ್ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಮತ್ತೆ ಸಿಡಿದೆದ್ದಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಳಿ ಒಂದೋ ಡಿ.ಸಿ.ಎಂ ಸ್ಥಾನ ಇರಬೇಕು, ಇಲ್ಲವೇ ಕೆಪಿಸಿಸಿ ಅಧ್ಯಕ್ಷ ಗಾದಿ ಇರಬೇಕು ಅಂತಿದ್ದಾರಂತೆ. ಇವತ್ತು ಅದೇ ಕಾರಣಕ್ಕೆ ಹೈಕಮಾಂಡ್ಗೂ ದೂರು ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ನಲ್ಲಿ ಎರಡು ಅಧಿಕಾರಗಳಿರಬಾರ್ದು. ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ, ಯಾವುದಾದ್ರೂ ಒಂದಿರಬೇಕು ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ ಈ ಹಿಂದೆ ಇಂಥದೇ ಹೇಳಿಕೆಗಳು ಬಂದಾಗ ಇದೇ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು ಎ.ಐ.ಸಿ.ಸಿ ಅಧ್ಯಕ್ಷ ಅವರಾಗಿದ್ದಾರಲ್ಲ ಎರಡು. ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಎರಡು ಸ್ಥಾನದಿಂದ ಒಂದು ಸ್ಥಾನ ಕೆಳಗಿಳಿಸಬೇಕು ಅಂತಂದರೆ ಅದು ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಅನ್ವಯವಾಗಬೇಕಲ್ಲ. ಹಾಗಾಗಿ ಅಡಕತ್ತೆರಳೆ ಸಿಕ್ಕಿದ್ದಾರೆ ಸತೀಶ್ ಜಾರಕಿಹೊಳಿ. ಆದರೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ರಿಪೋರ್ಟ್. ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ವಾರ್. ದೆಹಲಿ ಮೇಲೆ ದಂಡೆತ್ತಿ ಹೋದ ಸಾಹುಕಾರ್. ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆಯಲ್ಲಿ ಭಿನ್ನಮತ ತೀವ್ರಗೊಂಡರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲೂ ಆಂತರಿಕ ಬಂಡಾಯ, ಅಸಮಾಧಾನ ಮುಗಿದಿಲ್ಲ. ದಲಿತ ಸಚಿವರು ದೆಹಲಿಗೆ ಹೋಗಿದ್ದು ಸಚಿವ ಸತೀಶ್ ಜಾರಕಿಹೊಳಿಯವರು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಸೂತ್ರ ಪಾಲಿಸಬೇಕು. ನನ್ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ, ನನಗೆ ಹಲವು ಶಾಸಕರ ಬೆಂಬಲವೂ ಇದೆ. ಹಾಲಿ ಅಧ್ಯಕ್ಷರನ್ನ ಬದಲಿಸಲು ಶಾಸಕರ ಒಲವೂ ಇದೆ. ಹೀಗಂತ ಶಾಸಕರ ಲಿಸ್ಟ್ನೊಂದಿಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಯಾವ್ಯಾವ ಶಾಸಕರು ಬದಲಾವಣೆ ಕೇಳುತ್ತಿದ್ದಾರೆ ಅನ್ನೋ ಪಟ್ಟಿಯನ್ನ ದೆಹಲಿ ನಾಯಕರ ಮುಂದಿಟ್ಟಿದ್ದಾರೆ. ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷ ಇದ್ದಾರಲ್ಲ, ಎರಡು ಹುದ್ದೆ ಹೊಂದಿದ್ದಾರೆ, ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿ ನೋಡಿ. ಆ ಬಗ್ಗೆ ಈಗಾಗಲೇ ನಮ್ಮ ಎ.ಸಿ.ಸಿ ಅಧ್ಯಕ್ಷ ಇದ್ದಾರೆ. ಅದನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದರಿಂದ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸತೀಶ್ ಜಾರಕಿಹೊಳಿಯವರು ಖರ್ಗೆ, ವೇಣುಗೋಪಾಲ್ ಜೊತೆ ಚರ್ಚಿಸಿದ್ದಾರೆ. ಪರಮೇಶ್ವರ್, ರಾಜಣ್ಣ, ಮಹದೇವಪ್ಪ ಇಂದು ದೆಹಲಿಗೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಸ್ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಮತ್ತೆ ಸಿಡಿದೆದ್ದಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಳಿ ಒಂದೋ ಡಿ.ಸಿ.ಎಂ ಸ್ಥಾನ ಇರಬೇಕು, ಇಲ್ಲವೇ ಕೆಪಿಸಿಸಿ ಅಧ್ಯಕ್ಷ ಗಾದಿ ಇರಬೇಕು ಅಂತಿದ್ದಾರಂತೆ. ಇವತ್ತು ಅದೇ ಕಾರಣಕ್ಕೆ ಹೈಕಮಾಂಡ್ಗೂ ದೂರು ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ನಲ್ಲಿ ಎರಡು ಅಧಿಕಾರಗಳಿರಬಾರ್ದು. ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ, ಯಾವುದಾದ್ರೂ ಒಂದಿರಬೇಕು ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ ಈ ಹಿಂದೆ ಇಂಥದೇ ಹೇಳಿಕೆಗಳು ಬಂದಾಗ ಇದೇ ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು ಎ.ಐ.ಸಿ.ಸಿ ಅಧ್ಯಕ್ಷ ಅವರಾಗಿದ್ದಾರಲ್ಲ ಎರಡು. ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಎರಡು ಸ್ಥಾನದಿಂದ ಒಂದು ಸ್ಥಾನ ಕೆಳಗಿಳಿಸಬೇಕು ಅಂತಂದರೆ ಅದು ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಅನ್ವಯವಾಗಬೇಕಲ್ಲ. ಹಾಗಾಗಿ ಅಡಕತ್ತೆರಳೆ ಸಿಕ್ಕಿದ್ದಾರೆ ಸತೀಶ್ ಜಾರಕಿಹೊಳಿ. ಆದರೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ರಿಪೋರ್ಟ್. ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ವಾರ್. ದೆಹಲಿ ಮೇಲೆ ದಂಡೆತ್ತಿ ಹೋದ ಸಾಹುಕಾರ್. ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆಯಲ್ಲಿ ಭಿನ್ನಮತ ತೀವ್ರಗೊಂಡರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲೂ ಆಂತರಿಕ ಬಂಡಾಯ, ಅಸಮಾಧಾನ ಮುಗಿದಿಲ್ಲ. ದಲಿತ ಸಚಿವರು ದೆಹಲಿಗೆ ಹೋಗಿದ್ದು ಸಚಿವ ಸತೀಶ್ ಜಾರಕಿಹೊಳಿಯವರು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಸೂತ್ರ ಪಾಲಿಸಬೇಕು. ನನ್ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ, ನನಗೆ ಹಲವು ಶಾಸಕರ ಬೆಂಬಲವೂ ಇದೆ. ಹಾಲಿ ಅಧ್ಯಕ್ಷರನ್ನ ಬದಲಿಸಲು ಶಾಸಕರ ಒಲವೂ ಇದೆ. ಹೀಗಂತ ಶಾಸಕರ ಲಿಸ್ಟ್ನೊಂದಿಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಯಾವ್ಯಾವ ಶಾಸಕರು ಬದಲಾವಣೆ ಕೇಳುತ್ತಿದ್ದಾರೆ ಅನ್ನೋ ಪಟ್ಟಿಯನ್ನ ದೆಹಲಿ ನಾಯಕರ ಮುಂದಿಟ್ಟಿದ್ದಾರೆ. ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷ ಇದ್ದಾರಲ್ಲ,
ಅವರು ಎರಡು ಹುದ್ದೆ ಹೊಂದಿದ್ದಾರೆ, ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿ. ನೋಡಿ, ಆ ಬಗ್ಗೆ ಈಗಾಗಲೇ ನಮ್ಮ ACC ಅಧ್ಯಕ್ಷ ಇದ್ದಾರೆ. ಅದನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದರಿಂದ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಖರ್ಗೆ, ವೇಣುಗೋಪಾಲ್ ಜೊತೆ ಚರ್ಚಿಸಿದ್ದಾರೆ. ಪರಮೇಶ್ವರ್, ರಾಜಣ್ಣ, ಮಹದೇವಪ್ಪ ಇಂದು ದೆಹಲಿಗೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಸ್, ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಮತ್ತೆ ಸಿಡಿದೆದ್ದಿದ್ದಾರೆ. DK ಶಿವಕುಮಾರ್ ಬಳಿ ಒಂದೋ DCM ಸ್ಥಾನ ಇರಬೇಕು, ಇಲ್ಲವೇ KPCC ಅಧ್ಯಕ್ಷ ಗಾದಿ ಇರಬೇಕು ಅಂತಿದ್ದಾರಂತೆ. ಇವತ್ತು ಅದೇ ಕಾರಣಕ್ಕೆ ಹೈಕಮಾಂಡ್ಗೂ ದೂರು ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ನಲ್ಲಿ 2 ಅಧಿಕಾರಗಳಿರಬಾರ್ದು. DK ಶಿವಕುಮಾರು DCM ಆಗಿದ್ದಾರೆ, KPCC ಅಧ್ಯಕ್ಷರು ಆಗಿದ್ದಾರೆ, ಯಾವುದಾದ್ರೂ ಒಂದಿರಬೇಕು ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ ಈ ಹಿಂದೆ ಇಂಥದೇ ಹೇಳಿಕೆಗಳು ಬಂದಾಗ ಇದೇ DK ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು AICC ಅಧ್ಯಕ್ಷ ಅವರಾಗಿದ್ದಾರಲ್ಲ 2. ಈಗ DK ಶಿವಕುಮಾರ್ ಅವರನ್ನ 2 ಸ್ಥಾನದಿಂದ ಒಂದು ಸ್ಥಾನ ಕೆಳಗಿಳಿಸಬೇಕು ಅಂತಂದರೆ ಅದು ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಅನ್ವಯವಾಗಬೇಕಲ್ಲ. ಹಾಗಾಗಿ ಅಡಕತ್ತೆರಳೆ ಸಿಕ್ಕಿದ್ದಾರೆ ಸತೀಶ್ ಜಾರಕಿಹೊಳಿ. ಆದರೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ರಿಪೋರ್ಟ್. DKಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ವಾರ್. ದೆಹಲಿ ಮೇಲೆ ದಂಡೆತ್ತಿ ಹೋದ ಸಾಹುಕಾರ್. ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆಯಲ್ಲಿ ಭಿನ್ನಮತ ತೀವ್ರಗೊಂಡರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲೂ ಆಂತರಿಕ ಬಂಡಾಯ, ಅಸಮಾಧಾನ ಮುಗಿದಿಲ್ಲ. ದಲಿತ ಸಚಿವರು ದೆಹಲಿಗೆ ಹೋಗಿದ್ದು ಸಚಿವ ಸತೀಶ್ ಜಾರಕಿಹೊಳಿಯವರು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಸೂತ್ರ ಪಾಲಿಸಬೇಕು. ನನ್ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ನನಗೆ ಹಲವು ಶಾಸಕರ ಬೆಂಬಲವೂ ಇದೆ. ಹಾಲಿ ಅಧ್ಯಕ್ಷರನ್ನ ಬದಲಿಸಲು ಶಾಸಕರ ಒಲವೂ ಇದೆ. ಹೀಗಂತ ಶಾಸಕರ ಲಿಸ್ಟ್ನೊಂದಿಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಯಾವ್ಯಾವ ಶಾಸಕರು ಬದಲಾವಣೆ ಕೇಳುತ್ತಿದ್ದಾರೆ ಅನ್ನೋ ಪಟ್ಟಿಯನ್ನ ದೆಹಲಿ ನಾಯಕರ ಮುಂದಿಟ್ಟಿದ್ದಾರೆ. ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷ ಇದ್ದಾರಲ್ಲ, ಅವರು ಎರಡು ಹುದ್ದೆ ಹೊಂದಿದ್ದಾರೆ, ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿ. ನೋಡಿ, ಆ ಬಗ್ಗೆ ಈಗಾಗಲೇ ನಮ್ಮ ACC ಅಧ್ಯಕ್ಷ ಇದ್ದಾರೆ. ಅದನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದರಿಂದ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಖರ್ಗೆ, ವೇಣುಗೋಪಾಲ್ ಜೊತೆ ಚರ್ಚಿಸಿದ್ದಾರೆ. ಪರಮೇಶ್ವರ್, ರಾಜಣ್ಣ, ಮಹದೇವಪ್ಪ ಇಂದು ದೆಹಲಿಗೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಸ್, ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಮತ್ತೆ ಸಿಡಿದೆದ್ದಿದ್ದಾರೆ. DK ಶಿವಕುಮಾರ್ ಬಳಿ ಒಂದೋ DCM ಸ್ಥಾನ ಇರಬೇಕು, ಇಲ್ಲವೇ KPCC ಅಧ್ಯಕ್ಷ ಗಾದಿ ಇರಬೇಕು ಅಂತಿದ್ದಾರಂತೆ. ಇವತ್ತು ಅದೇ ಕಾರಣಕ್ಕೆ ಹೈಕಮಾಂಡ್ಗೂ ದೂರು ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ನಲ್ಲಿ 2 ಅಧಿಕಾರಗಳಿರಬಾರ್ದು. DK ಶಿವಕುಮಾರು DCM ಆಗಿದ್ದಾರೆ, KPCC ಅಧ್ಯಕ್ಷರು ಆಗಿದ್ದಾರೆ, ಯಾವುದಾದ್ರೂ ಒಂದಿರಬೇಕು ಅಂತ ಹೇಳಿದ್ದಾರೆ. ಆದರೆ ಈ ನಡುವೆ ಈ ಹಿಂದೆ ಇಂಥದೇ ಹೇಳಿಕೆಗಳು ಬಂದಾಗ ಇದೇ DK ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು AICC ಅಧ್ಯಕ್ಷ ಅವರಾಗಿದ್ದಾರಲ್ಲ 2. ಈಗ DK ಶಿವಕುಮಾರ್ ಅವರನ್ನ 2 ಸ್ಥಾನದಿಂದ ಒಂದು ಸ್ಥಾನ ಕೆಳಗಿಳಿಸಬೇಕು ಅಂತಂದರೆ ಅದು ಮಲ್ಲಿಕಾರ್ಜುನ ಖರ್ಗೆಗೂ ಕೂಡ ಅನ್ವಯವಾಗಬೇಕಲ್ಲ. ಹಾಗಾಗಿ ಅಡಕತ್ತೆರಳೆ ಸಿಕ್ಕಿದ್ದಾರೆ ಸತೀಶ್ ಜಾರಕಿಹೊಳಿ. ಆದರೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ರಿಪೋರ್ಟ್. DKಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ವಾರ್. ದೆಹಲಿ ಮೇಲೆ ದಂಡೆತ್ತಿ ಹೋದ ಸಾಹುಕಾರ್.
ರಾಜ್ಯ ಬಿಜೆಪಿಯಲ್ಲಿ ಒಂದು ಕಡೆಯಲ್ಲಿ ಭಿನ್ನಮತ ತೀವ್ರಗೊಂಡರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲೂ ಆಂತರಿಕ ಬಂಡಾಯ ಅಸಮಾಧಾನ ಮುಗಿದಿಲ್ಲ. ದಲಿತ ಸಚಿವರು ದೆಹಲಿಗೆ ಹೋಗಿದ್ದು ಸಚಿವ ಸತೀಶ್ ಜಾರಕಿಹೊಳಿಯವರು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಸೂತ್ರ ಪಾಲಿಸಬೇಕು. ನನ್ನನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮಾಡಿ ನನಗೆ ಹಲವು ಶಾಸಕರ ಬೆಂಬಲವೂ ಇದೆ. ಹಾಲಿ ಅಧ್ಯಕ್ಷರನ್ನ ಬದಲಿಸಲು ಶಾಸಕರ ಒಲವೂ ಇದೆ. ಹೀಗಂತ ಶಾಸಕರ ಲಿಸ್ಟ್ನೊಂದಿಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಯಾವ್ಯಾವ ಶಾಸಕರು ಬದಲಾವಣೆ ಕೇಳುತ್ತಿದ್ದಾರೆ ಅನ್ನೋ ಪಟ್ಟಿಯನ್ನ ದೆಹಲಿ ನಾಯಕರ ಮುಂದಿಟ್ಟಿದ್ದಾರೆ. ಈಗ ಪೂರ್ಣ ಪ್ರಮಾಣದ ಅಧ್ಯಕ್ಷ ಇದ್ದಾರಲ್ಲ, ಎರಡು ಹುದ್ದೆ ಹೊಂದಿದ್ದಾರೆ, ಅದ್ರ ಬಗ್ಗೆನೂ ಪ್ರಸ್ತಾಪ ಮಾಡಿ ನೋಡಿ. ಆ ಬಗ್ಗೆ ಈಗಾಗಲೇ ನಮ್ಮ ACC ಅಧ್ಯಕ್ಷ ಇದ್ದಾರೆ. ಅದನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ತೀವಿ. ಅದೆಲ್ಲ ನೀವು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅದರಿಂದ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಸತೀಶ್ ಜಾರಕಿಹೊಳಿಯವರು ಖರ್ಗೆ, ವೇಣುಗೋಪಾಲ್ ಜೊತೆ ಚರ್ಚಿಸಿದ್ದಾರೆ. ಪರಮೇಶ್ವರ್, ರಾಜಣ್ಣ, ಮಹದೇವಪ್ಪ ಇಂದು ದೆಹಲಿಗೆ ತೆರಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇತರ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.